ಹಾಯ್ ಡಿಯರ್ ಫ್ರೆಂಡ್ಸ್, ನಾನು ನಿಮಗೆ 2025ನೇ ಕ್ವಶನ್ ಪೇಪರ್ ಆಗಿರುವಂತಹ ಅಕೌಂಟೆನ್ಸಿ ಕ್ವಶನ್ ಪೇಪರಲ್ಲಿ 6th ಕ್ವಶನ್ನ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಗುಡ್ ವಿಲ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ಗುಡ್ ವಿಲ್ ಅನ್ನೋದೇನಾಗಿರುತ್ತೆ, ಅದು ಒಂದು ಬ್ರ್ಯಾಂಡ್ ಆಗಿರುತ್ತೆ. ಇದು ಐಡೆಂಟಿಫೈಯಬಲ್ ನೆಟ್ ಅಸೆಟ್. ಇದಕ್ಕೆ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಆ್ಯಪಲ್ ಅನ್ನೋ ಒಂದು ಕಂಪ್ನಿ ಬ್ರ್ಯಾಂಡ್ ಆಗಿರುತ್ತೆ. ಅದರಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಈ ರೀತಿಯಾಗಿ ಬೇಕಾದಷ್ಟು ಅಸೆಸರೀಸು ಬರ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಒಂದು ಆ್ಯಪಲ್ LG ಆಗಿರ್ಬೋದು, ಈ ಒಂದು ಬ್ರ್ಯಾಂಡನ್ನು ನೋಡಿ ನಾವು ತೊಗೋತೀವಿ. ಇದೇನಾಗಿರುತ್ತೆ, ಆ ಒಂದು ಕಂಪ್ನಿಗೆ ನೆಟ್ ಅಸೆಟ್ ವ್ಯಾಲ್ಯೂ ಆಗಿರುತ್ತೆ. ಇದು ಬಂದು ಇಂಟ್ಯಾಂಜಿಬಲ್ ಅಸೆಟ್. ಹಾಗೆ ಫಸ್ಟ್ 6th ಕ್ವಶನ್ಗೆ ಇಂಟ್ಯಾಂಜಿಬಲ್. 7th ಕ್ವಶನ್, ಪಾರ್ಟ್ನರ್ಸ್ ಲೋನ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್. ಹೌದು, ಇಲ್ಲಿ ಪಾರ್ಟ್ನರ್ಸ್ ಲೋನ್ ಇರುತ್ತೆ, ಅದು ಔಟ್ಸೈಡ್ ಲ್ಯಾಬಿಲಿಟಿ ಆಗಿರೋದ್ರಿಂದ ಇದನ್ನು ನಾಟ್ ಟ್ರಾನ್ಸ್ಫರ್ಡ್ ಟು ರಿಯಲೈಸೇಷನ್ ಅಕೌಂಟ್. ಕರೆಕ್ಟ್ ಆನ್ಸರ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. 8th ಕ್ವಶನ್, ಪ್ರಾಫಿಟ್ ಆನ್ ಫರ್ಫ್ಯೂಚರ್ಸ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಪ್ರಾಫಿಟ್ ಏನಾಗುತ್ತೆ, ಫರ್ಫ್ಯೂಚರ್ಸ್ ಆದಾಗ ಪ್ರಾಫಿಟ್ ದಟ್ ಅರೈಸಸ್, ಯಾವಾಗ ಶೇರ್ಸ್ ಗೇನ್ ಆಗ್ತಾ ಹೋಗುತ್ತೆ ಆವಾಗ ದಿಸ್ ಫರ್ಫ್ಯೂಚರ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಗ ಇದೇನಾಗುತ್ತೆ, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಆಗಿರುತ್ತೆ. 9th ಕ್ವಶನ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಡ್ಯಾಶ್ ಟು ಈಚ್ ಅದರ್. ಹೌದು, ಇದಕ್ಕೆ ಬಂದು ಕಾಂಪ್ಲಿಮೆಂಟರಿ ಆರ್ ಇಂಟರ್ ಡಿಪೆಂಡೆಂಟ್ ಈಚ್ ಅದರ್. ಈಗ ನಾವು ಒಂದೇ ಒಂದು ಕಂಪ್ನಿನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ಬಂದಾಗ ನಾವು ಪಾರ್ಟ್ನರ್ಸ್ ಯಾರ್ಯಾರಿರ್ತಾರೆ ಅವರ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ಕ್ರಿಯೇಟ್ ಮಾಡಿ ಫೈನಲ್ಲಾಗಿ ನಾವು ಬ್ಯಾಲೆನ್ಸ್ ಶೀಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅಲ್ಲಿ ಬಂದಾಗ ಒಂದು ಪ್ರೊಸೀಜರ್ ಇರುತ್ತೆ. ಪಾರ್ಟ್ನರ್ಸ್ದ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕ್ರಿಯೇಟ್ ಮಾಡಿದ ಮೇಲೆ ನಮಗೆ ಫೈನಲ್ ಔಟ್ಲುಕ್ ಬರೋದು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ. ಇದು ಬಂದು ಒಂದು ಪ್ರೊಸೀಜರ್, ಸ್ಟೆಪ್ ಬೈ ಸ್ಟೆಪ್ ಅಂದರೆ ಇಂಟರ್ ಡಿಪೆಂಡೆಂಟನ್ನು ಕ್ರಿಯೇಟ್ ಮಾಡಲೇಬೇಕು ಅಂತ ಇದ್ದಾಗ ಇದನ್ನು ನಾವೇನಂತ ಕರಿತೀವಿ, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಅದು ನೆಸೆಸಿಟಿ ಇರೋದ್ರಿಂದ ಕಾಂಪ್ಲಿಮೆಂಟರಿ ಈಸ್ ಕರೆಕ್ಟ್ ಆನ್ಸರ್. ಆ್ಯಂಡ್ 10th ಕ್ವಶನ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಡ್ಯಾಶ್ ಆಫ್ ಕ್ಯಾಶ್ ಫ್ಲೋಸ್. ಹೌದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋದು ಒಂದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ವೈಲ್ ಕ್ರಿಯೇಟಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅದು ಬ್ಯಾಲೆನ್ಸಿಂಗ್ ಯುವರ್ ಮಂತ್ಲಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ, ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡಿರುತ್ತೆ. ನಿಮ್ಮ ಅಮೌಂಟ್ ಎಷ್ಟಿರುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ, ಹಾಗೆ ಓಪನಿಂಗಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ, ಕ್ಲೋಸಿಂಗಲ್ಲಿ ಸೆಂಟ್ರಲ್ಲಿ ಬರುವಂಥ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ನಿಮಗೆ ಅಲ್ಲಿ ತೋರಿಸೋದ್ರಿಂದನೇ ಏನಾಗಿರುತ್ತೆ, ಅದು ಬ್ಯಾಲೆನ್ಸ್ ಮಾಡುತ್ತೆ. Correct answer is balancing. I hope I will come with next question. Thank you.